ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನನ್ನ ಕಿಚನ್ ಮೇಕ್ ಓವರ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನನ್ನ ಕಿಚನ್ ಮೇಕ್ ಓವರ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಾನು ಈ ಕಿಚನ್ ಮೇಕ್ ಓವರ್ ಮಾಡೋ ಟೈಮಲ್ಲಿ ಒಂದು ಲೈಫ್ ಲೆಸನ್ನ ಕಲಿತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಕಿಚನ್ ಮೇಕ್ ಓವರ್ 1 ಮಂತ್ ಟೈಮ್ ತೊಗೊಳ್ತು ನನಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಲೈಫಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ವಿತೌಟ್ ಪ್ಲ್ಯಾನಿಂಗ್ ಯಾವ ಕೆಲಸನೂ ಮಾಡಬಾರ್ದು. ಹಾಗೆ ನಾನು ಕೂಡ ಇದನ್ನು ಸ್ಟಾರ್ಟ್ ಮಾಡಿದಾಗ ವಿತೌಟ್ ಪ್ಲ್ಯಾನಿಂಗ್ ನಾನು ಇದನ್ನು ಕಿಚನ್ ಮೇಕ್ ಓವರ್ನ ಸ್ಟಾರ್ಟ್ ಮಾಡಿದೆ. ಹಾಗಾಗಿ 1 ಮಂತ್ ಟೈಮ್ ತೊಗೊಳ್ತಿದ್ದು. ಮೇಕ್ ಓವರ್ಗೆ ಯಾವುದಾದ್ರೂ ಐಟಮ್ಸ್ ಏನಾದರೂ ಬೈ ಮಾಡೋದಿದ್ರೆ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ವಿ. ಹಾಗೆ ನರ್ಸರಿ ಪ್ಲ್ಯಾಂಟ್ಸ್ ಕೂಡ ನೋಡಿದ್ವಿ, ಏನಾದರೂ ತೊಗೊಂಡ್ರೆ ಆಯಿತು ಅಂತ. ಏನು ತೊಗೊಳೋದಕ್ಕಾಗಲಿಲ್ಲ, ಯಾಕಂದರೆ ನನ್ನ ತಲೆಯಲ್ಲಿ ಏನೂ ಓಡ್ತಾ ಇಲ್ಲ. ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ. ಜೀರೋ ಮೈಂಡ್ಸೆಟ್ಟಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನಾನು ರೀಸೆಂಟಾಗಿ ಕಿಚನ್ನ ಡೀಪ್ ಕ್ಲೀನ್ ಮಾಡಿದ್ದೆ, ಆದರೂ ಕೂಡ ಮತ್ತೆ ಅದೇ ಅವತಾರ ಆಗಿದೆ. ನೀವೇ ನೋಡ್ಬೋದು ಎಷ್ಟು ಗಲೀಜಾಗಿದೆ. ಎಲ್ಲ ವಸ್ತುನೂ ಅಲ್ಲಲ್ಲೇ ಇಡ್ತೀವಿ, ನಮ್ಗೆ ಗೊತ್ತೇ ಇರಲ್ಲ. ನಾವು ಗ್ಯಾಸ್ ಕಟ್ಟಿ ಮಾತ್ರ ಏನು ಮಾಡ್ತೀವಿ, ಪದೇ ಪದೇ ತೊಳ್ಕೊತೀನಿ. ಚಿಕ್ಕ ಪುಟ್ಟ ಐಟಮ್ಸ್ನ ಅಲ್ಲಲ್ಲೇ ಇಟ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಕಿಚನ್ ಸಖತ್ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ಒಂದ್ಸರಿ ಡೀಪಾಗಿ ಕ್ಲೀನ್ ಮಾಡಿಕೊಂಡು ಕಿಚನ್ ಮೇಕ್ ಓವರ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನನ್ನ ಕಿಚನಲ್ಲಿ ತುಂಬ ಪ್ಲೇಸ್ನ ಅಕ್ವೈರ್ ಮಾಡ್ಕೊಂಡಿದ್ದು ಅಂತಂದರೆ ಇದು ಒಂದು ವಾಟರ್ ಬಾಟಲ್. ಸೊ ಹಾಗಾಗಿ ಈ ವಾಟರ್ ಬಾಟಲ್ನ ಫಸ್ಟು ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಸ್ಪೇಸ್ ತೊಗೊಂಡಿತ್ತು. ಆಮೇಲೆ ತುಂಬ ಕಿರಿಕಿರಿ ಆಗ್ತಾ ಇತ್ತು. ಅದರಿಂದ ನನಗೆ ಏನು ಕಾಣಿಸ್ತಾನೆ ಇರಲಿಲ್ಲ ಅದ್ರ ಹಿಂದ್ಗಡೆ ಇರೋದು. ಸೊ ಹಾಗಾಗಿ ಫಸ್ಟು ನಾನು ವಾಟರ್ ಕ್ಯಾನ್ನ ಬೇರೆ ಕಡೆ ಶಿಫ್ಟ್ ಮಾಡಿದೆ. ಆಮೇಲೆ ನಾನು ಇದು ಒಂದೊಂದು ಐಟಮ್ನ ತೆಗೆದು ಆಮೇಲೆ ಡೀಪಾಗಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗೇನು ನೀವು ಕಿಚನ್ ಕ್ಲೀನಿಂಗ್ನ ನೋಡ್ತಾ ಇದ್ದೀರಲ್ಲ, ಇದಕ್ಕಿಂತ ಮುಂಚೆನೇ ನಾನು ಒಂದು ಸಾರಿ ಕ್ಲೀನ್ ಮಾಡ್ಕೊಂಡಿದ್ದೆ. ಜಸ್ಟ್ ಒಂದು 10 ಡೇಸ್ ಬ್ಯಾಕ್ ಅಷ್ಟೇ. ಮತ್ತೆ ಆಲ್ರೆಡಿ ಗಲೀಜಾದಂಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ಇದನ್ನು ಒಂದು ಸಾರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೆಣ್ಮಕ್ಳು ಯಾವಾಗಲೂ ಸ್ಮಾರ್ಟಾಗಿ ಕೆಲಸ ಮಾಡಬೇಕು ಕಿಚನಲ್ಲಿ. ಯಾಕಂತ ಅಂದರೆ ಸ್ಮಾರ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಈಸಿಯಾಗಿ ಕ್ವಿಕ್ಕಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೋಬೋದು. ಇಲ್ಲ ಅಂತಂದರೆ ತುಂಬ ದೊಡ್ಡ ತಲೆನೋವು ಕಿಚನಲ್ಲಿ ಇರೋದಂತಲೇ ಹೇಳ್ಬೋದು. ಅದಕ್ಕೆ ನಾನು ಎಲ್ರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಸ್ಮಾರ್ಟಾಗಿ ಎಲ್ಲನೂ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ. ಆವಾಗ ಕ್ವಿಕ್ಕಾಗಿ ಅಡುಗೆ ಮಾಡೋದಾಗಿರ್ಬೋದು ಪ್ರತಿಯೊಂದು ಪಟಾಪಟ್ ಅಂತ ರೆಡಿ ಆಗುತ್ತೆ. ಇವಾಗ ನಾನು ಗ್ರಾಸ್ ಮ್ಯಾಟ್ ಹಚ್ಚೋದಕ್ಕೆ ಅಂತ ಇಲ್ಲಿ ಡಬಲ್ ಸ್ಟಿಕ್ ಗಮ್ನ ತೊಗೊಂಡಿದ್ದೀನಿ. ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ನಮ್ಮ ತಮ್ಮ ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡ್ದೆ ಅಂತ ಹೇಳ್ಬೋದು. ನಾನಿಲ್ಲಿ ಡಬಲ್ ಸ್ಟಿಕ್ ಗಮ್ನ 3mm ಇರೋದನ್ನು ತೊಗೊಂಡಿದ್ದೀನಿ. ಇದು ಗ್ರಾಸ್ ಮ್ಯಾಟ್ ಏನಿದೆಯಲ್ಲ ಅದಕ್ಕಿಂತ ಪ್ರೈಸು ಈ ಏನು ಗಮ್ ತೊಗೊಂಡಿದ್ದೀನಲ್ಲ ಇದಕ್ಕೆ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಒಂದು ಮ್ಯಾಟು ಇಷ್ಟು ದೊಡ್ಡ ಸೈಜಿಗೆ ಏನಿದೆ ಅಲ್ಲ, ಈ ಒಂದು ಗ್ರಾಸ್ ಮ್ಯಾಟ್ ಇರೋದಷ್ಟು 4 ಪೀಸ್ ಬಂದಿದ್ದಾವೆ ನನಗೆ. ಅದೆಲ್ಲ ಸೇರಿ 150 ರೂಪಿ ಅಷ್ಟೇ ಆಯಿತು. ಬಟ್ ನಾವು ಗಮ್ಮನ್ನು ಏನು ಹಚ್ಕೊಂಡಿದ್ದೀವಲ್ಲ ಹಿಂದ್ಗಡೆ ಅದೇ ಪ್ರೈಸ್ ಜಾಸ್ತಿ ಆಯಿತು ನಮಗೆ. 3mm ಗಮ್ ಏನಿದೆಯಲ್ಲ ಅದು ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ನಮಗೆ ರೇಟ್ ಜಾಸ್ತಿ ಆಗೋಯಿತು. ಗ್ರಾಸ್ ಮ್ಯಾಟು ಹಚ್ಚಿ ಮುಗಿಸೋ ಅಷ್ಟರಲ್ಲಿ ಸಾಯಂಕಾಲ ಆಗೋಗಿತ್ತು. ಇವಾಗ ಲೈಟ್ನ ಹಚ್ಕೊಳ್ತಾ ಇದ್ವಿ. ಲೈಟ್ ಹಚ್ಚಬೇಕಾದ್ರೆ ಇಷ್ಟು ತೊಂದರೆ ಆಯ್ತಲ್ಲ, ನಾವು ಏನು ಮಾಡಿದ್ರು ಅದು 3mm ಗಮ್ಗೂ ಕೂಡ ಸರಿಯಾಗಿ ಕೂತ್ಕೊತಾನೆ ಇಲ್ಲ. LED ಲೈಟ್ ಅದೇನು ಸ್ಟ್ರಿಪ್ ಇದೆ ಅಲ್ಲ ಅದು. ಆಮೇಲೆ ನಮ್ಮ ತಮ್ಮ ಮತ್ತೆ ದುಡ್ಡನ್ನ ಖರ್ಚು ಮಾಡಿ ಅವನು ಸಿಲಿಕಾನ್ ಜೆಲ್ನ ತೊಗೊಂಡು ಬಂದ. ಸಿಲಿಕಾನ್ ಜೆಲ್ ತೊಗೊಂಡು ಬಂದಮೇಲೆ ಅದನ್ನು ಹಚ್ಚಿದ್ರು ಕೂಡ ಒಂದು ಸರಿ ಹಚ್ಚಿದ್ರೆ 15 ಮಿನಿಟ್ಸ್ ನಾವು ಅದನ್ನು ಹಾಗೆ ಇಟ್ಕೊಂಡು ಕೂತ್ಕೋಬೇಕಂತೆ. ಮಕ್ಕಳು ಆಟ ಆಡೋ ಫ್ಯಾನ್ನ ತೊಗೊಂಡು ಇದಕ್ಕೆ ಹಿಡಿತಾ ಇದ್ವಿ. ಗಾಳಿನ ಬಿಡ್ತಾ ಇದ್ದೆ ನಾನಂತೂ. ನಾನು ಹಿಡ್ಕೊಂಡು ಕೂತ್ಕೊಳ್ತಾ ಇದ್ದೀನಿ, ನಮ್ಮ ತಮ್ಮ ಕೂಡ ಹಿಡ್ಕೊಂಡು ಕೂತ್ಕೊಳ್ತಾ ಇದ್ದಾನೆ. ಆಗ್ತಾನೆ ಇಲ್ಲ. ಯಾಕಂದರೆ ಫುಲ್ ಲಾಂಗ್ ಡಿಸ್ಟೆನ್ಸ್ ಇದೆ. ಇಲ್ಲಿಂದ ನಾವು ವಿಂಡೋ ಎಲ್ಲ ಕವರ್ ಮಾಡ್ಕೊಂಡು ಬರಬೇಕು ಅಂತಂದರೆ ಒಂದೊಂದೇ ಕಡೆ ನೀವು ಹಚ್ಕೊಂಡು 15 ಮಿನಿಟ್ಸ್ ಅಂದರೆ ಎಷ್ಟು ದೂರ. ಅಷ್ಟೆಲ್ಲ ಸಿಲಿಕಾನ್ ಗಮ್ನ ಹಚ್ಚೋದಕ್ಕೆ ಆಗಲೇ ಇಲ್ಲ ನಮಗೆ. ಹಾಗೂ ಹಿಂಗೂ ಕಷ್ಟಪಟ್ಟು ಒಂದು ಸಾರಿ 3mm ಡಬಲ್ ಸ್ಟಿಕ್ ಗಮ್ ಹಚ್ಚೋದು, ಒಂದು ಸಾರಿ ಸಿಲಿಕಾನ್ ಗಮ್ ಹಚ್ಚೋದು, ಈ ಥರ ಮಾಡಿ ಇಬ್ಬರು ಕಷ್ಟಪಟ್ಟು ಹೆಂಗೋ ಇದನ್ನು ರೆಡಿ ಮಾಡ್ಕೊಂಡ್ವಿ. ಇಷ್ಟೊತ್ತಿಗಾಗಲೇ ರಾತ್ರಿ 9 ಗಂಟೆ ಆಗಿತ್ತು. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದವರು ರಾತ್ರಿ 9 ಗಂಟೆಗೆ ಮುಗೀತು. ಅಷ್ಟಾಗಲಿ ಇನ್ನೂ ಒಂದು ಮ್ಯಾಟ್ ನಮಗೆ ಕಡಿಮೆ ಬಿತ್ತು. ನಾನಿಲ್ಲಿ 150 ರೂಪೀಸ್ ಕೊಟ್ಟು ಗ್ರಾಸ್ ಮ್ಯಾಟ್ನ 4 ಮಾತ್ರ ತರಿಸ್ಕೊಂಡಿದ್ದೆ. ಬಟ್ ಒಂದು ಮ್ಯಾಟ್ ಅಷ್ಟೇ ನಮ್ಗೆ ಕಡಿಮೆ ಬಿತ್ತು. ಮಿಕ್ಕಿದ್ದೆಲ್ಲ ಕವರ್ ಆಯಿತು. ಇಷ್ಟು ಏನು ಈ ಕಾರ್ನರ್ ಇದೆಯಲ್ಲ ಇಷ್ಟೇ ನಮ್ಗೆ ಗ್ರಾಸ್ ಮ್ಯಾಟ್ ಕಡಿಮೆ ಬಿತ್ತು. ಇದನ್ನು ಮತ್ತೆ ಆರ್ಡ್ರ್ ಹಾಕಿ ಮತ್ತೆ ತರಿಸ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಹೋಗುತ್ತೆ ಅಂತ ಯೋಚನೆ ಮಾಡಿ ನೀವು. ತುಂಬಾ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ತಮ್ಮ ಪನ್ನೀರ್ ಮೇಘ್ನಾ ಬಿರಿಯಾನಿನ ಆರ್ಡರ್ ಮಾಡಿದ್ದ. ಸೊ ಅದು ಬಂದಿತ್ತು, ಅದನ್ನು ಕೂಡ ತಿಂತಾ ಇದ್ವಿ. ನಾವು ಪ್ಯೂರ್ ವೆಜಿಟೇರಿಯನ್, ನಾನ್ ವೆಜ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು
ಇಷ್ಟೊತ್ತು ಗ್ರಾಸ್ ಮ್ಯಾಟ್ ಮತ್ತು LED ಲೈಟ್ನ ಹಾಕೋದು ತೋರಿಸಿದ್ರು. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ನಾವೇನು ಗ್ರಾಸ್ ಮ್ಯಾಟ್ನ ಅಟ್ಯಾಚ್ ಮಾಡಿದ್ವಲ್ಲ, ಅದು ಆದಮೇಲೆ ಗ್ರಾಸ್ ಮ್ಯಾಟ್ ಆರ್ಡ್ರ್ ಮಾಡಿದ್ದೆ, ಅದು ಬೇಗ ಬಂದಿರಲಿಲ್ಲ ಅಂದ ತಕ್ಷಣ ನಮ್ಮದು ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿತ್ತು. ಜಸ್ಟ್ 1 ವೀಕ್ 2 ವೀಕ್ ಅಷ್ಟೇ ಇತ್ತು ಸ್ಕೂಲ್ ಓಪನ್ ಆಗೋದಕ್ಕೆ. ಸೊ ಹಾಗಾಗಿ ಮತ್ತೆ ಅಲ್ಲಿಗೆ ಬಿಟ್ಟು ಸ್ವಲ್ಪ ಮೂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಮತ್ತು ಅಣ್ಣನ ಹತ್ರ 2 ವೀಕ್ಸ್ ಹೋಗಿದ್ವಿ ನಾವು. ಆಬ್ವಿಯಸ್ಲಿ 2 ವೀಕ್ ಮನೇಲಿ ಯಾರೂ ಇಲ್ಲ ಅಂತ ಅಂದರೆ ಡಸ್ಟು ಎಲ್ಲ ಮತ್ತೆ ಗಲೀಜಾಗಿರುತ್ತೆ. ಸೊ ಹಾಗಾಗಿ ಇನ್ನೊಂದು ಸಾರಿ ಕ್ಲೀನ್ ಮಾಡ್ಕೊಳ್ಳೋಣ, ಮನೇನ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಸಾರಿ ಸೆಟ್ ಮಾಡಿದರೆ ಮುಗ್ದೋಯ್ತು. ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ತಲ್ವ. ಸೊ ಹಾಗಾಗಿ ಎಲ್ಲನೂ ಡೀಪ್ ಕ್ಲೀನ್ ಮಾಡಿದೆ, ಎಲ್ಲ ಕಬೋರ್ಡ್ಸ್ ಪ್ರತಿಯೊಂದೂ. ಬಟ್ ಈ ಸರಿ ತುಂಬ ಸ್ಮಾರ್ಟಾಗಿ ಕೆಲಸ ಮಾಡಿದ್ದೀನಿ. ಯಾಕಂತ ಅಂದರೆ ಪ್ರತಿಯೊಂದು ನನಗೆ ಸಿಗೋ ಹಾಗೆ ಆಗಿರ್ಬೋದು, ಕಿಚನಲ್ಲಿ ಪ್ರತಿಯೊಂದು ಎಕ್ಸಾಕ್ಟ್ ಆ್ಯಕ್ಯುರೇಟಾಗಿ ನನಗೆ ಹೆಂಗೆ ಬೇಕೋ ಆ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟೋ ಪ್ರಾಡಕ್ಟ್ಗಳನ್ನು ಆರ್ಡ್ರ್ ಹಾಕಿದ್ದೆ, ಅದು ಬರ್ತಾನೆ ಇಲ್ಲ. ಅದಕ್ಕೋಸ್ಕರ ವೇಟ್ ಮಾಡ್ತಾನೆ ಇದ್ದೀನಿ. ಕಾದು ಸಾಕಾಗೋಯ್ತು. ಈ ಕಿಚನ್ ಮೇಕ್ ಓವರ್ನ ಇಟ್ಕೊಂಡ್ಬಿಟ್ಟು ನಂಗೆ ಬೇರೆ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಅರ್ಧ ಆಗಿಬಿಟ್ಟಿದೆ ಇದು ಕಿಚನ್ ಮೇಕ್ ಓವರ್ ವೀಡಿಯೋ. ಸೊ ಹಾಗಾಗಿ ಯಾವುದನ್ನು ತೋರಿಸ್ಲಿ ನಾನು ಅಂತ ಹೇಳ್ಬಿಟ್ಟು ಯೂಟ್ಯೂಬರ್ಸ್ಗೆ ಹೆಂಗಿರುತ್ತೆ ಅಂದರೆ, ನಾನಿವಾಗ ಒಂದು ವೀಡಿಯೋನ ತೋರಿಸ್ತಾ ಇದ್ದೀನಿ ಅಂತಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ಬೇಕು. ಮುಂದೆ ನೆಕ್ಸ್ಟ್ ವೀಡಿಯೋಕ್ಕೆ ಹೋಗಬೇಕು. ಇವತ್ತು ಒಂದು ವೀಡಿಯೋನ ಅರ್ಧ ತೋರಿಸ್ಬಿಟ್ಟು ಮುಂದಿನ ತಿಂಗಳು ಇನ್ನೊಂದು ಅರ್ಧ ವೀಡಿಯೋನ ತೋರಿಸ್ತೀನಿ ಅಂದರೆ ಅದು ಚೆನ್ನಾಗಿರೋದಿಲ್ಲ. ಪ್ರಾಡಕ್ಟ್ದು ಡೆಲಿವರಿ ಡೇಟ್ ಕೂಡ ಮುಗ್ದೋಗಿದೆ. ಆದರೂ ಯಾಕೆ ಪ್ರಾಡಕ್ಟ್ ನಮ್ಮ ಮನೆಗೆ ಬರ್ತಾ ಇಲ್ಲ ಅಂತ ನಾನು ಫೋನ್ ಮಾಡಿ ಎನ್ಕ್ವೈರಿ ಮಾಡಿದೆ. ಆವಾಗ ಅವ್ರು ಹೇಳಿದರು, ಡೆಲಿವರಿ ಬಾಯ್ ಯಾರೂ ಇಲ್ಲ ನಿಮ್ಮ ಏರಿಯಾಗೆ ಡೆಲಿವರಿ ಮಾಡೋರು. ಸೊ ಹಾಗಾಗಿ ಲೇಟ್ ಆಗುತ್ತೆ ಮ್ಯಾಮ್ ಅಂತ ಅವರೇ ನಂಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸರಿ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಟು ಹಾಕಿ ನನ್ನ ಹತ್ರ ಎಷ್ಟು ಐಟಮ್ ಇದೆಯಲ್ಲ ಅಷ್ಟರಲ್ಲಿ ನಾನು ಕಿಚನ್ ಮೇಕ್ ಓವರ್ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದರೆ ನನ್ನ ಫೋನಲ್ಲಿರೋ ಎಲ್ಲ ಸ್ಟೋರೇಜ್ನು ಫುಲ್ ಆಗಿಬಿಟ್ಟಿದೆ. ಇವಾಗ ನನ್ನ ಕಿಚನ್ಗೆ ಏನೇನು ಬೇಕಲ್ಲ ಗ್ರೋಸರಿ ಅದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ನ ಫಿಲ್ ಮಾಡಿ ಇಟ್ಕೊಂಡೆ. ಆಮೇಲೆ ಎಲ್ಲ ಸೀಡ್ಸ್ಗಳನ್ನು ನಾನು ಬಾಕ್ಸಿಗೆ ಹಾಕಿ ಅದನ್ನು ಕೂಡ ಫಿಲ್ ಮಾಡಿ ಇಟ್ಕೊಂಡೆ. ಆಮೇಲೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಕಡಲೆ ಹಿಟ್ಟಾಗಿರ್ಬೋದು, ಮಾಲ್ಟ್ ಪೌಡರ್ ಆಗಿರ್ಬೋದು, ಮಿಲೆಕ್ಸ್ ಆಗಿರ್ಬೋದು, ಮತ್ತು ಆಮೇಲೆ ಅವಲಕ್ಕಿ ಆಗಿರ್ಬೋದು, ಪ್ರತಿಯೊಂದನ್ನು ಕ್ಲೀನ್ ಮಾಡಿ ನಾನು ಬಾಕ್ಸಿಗೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲ ಐಟಮ್ಸು ನನ್ನ ಹತ್ರ ಮನೆಯಲ್ಲಿ ಮೊದಲೇ ಇರೋದು. ಇದನ್ನು ಇಲ್ಲೇ ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಈಸಿ ಆಗುತ್ತೆ ನಂಗೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿಯೊಂದು ನನ್ನ ಪ್ರಾಡಕ್ಟ್ನ ಏನೇನು ಆರ್ಡರ್ ಮಾಡಿದ್ದೆಲ್ಲ ಅದೆಲ್ಲನೂ ಡೆಲಿವರ್ಡ್ ಆಗಿತ್ತು. ಸೊ ಹಾಗಾಗಿ ಇವತ್ತು ನಾನು ಇದನ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಏನೇನು ತರಿಸಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಗ್ಲಾಸ್ ಆಯಿಲ್ ಬಾಟಲ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಭಯ ಇತ್ತು ಎಲ್ಲಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಈ ಥರ ಸ್ಮಾಲ್ 4 ಗ್ಲಾಸ್ ಬಾಟಲ್ ಬಂದಿದೆ. ಅದರಲ್ಲಿ ನಾವು ಮಸಾಲೆ ಐಟಮ್ಸ್ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಆಮೇಲೆ 2 ಸ್ಪೂನ್ ಬಂದಿದೆ. ಆಯಿಲ್ ಹಾಕೋದಕ್ಕೂ ಅದ್ರ ಜೊತೆಗೆ ಒಂದು ಕ್ಯಾಪ್ ಕೂಡ ಬಂದಿದೆ. ನಾನು ಅದಕ್ಕೆ 250 ರುಪೀಸ್ನ ಕೊಟ್ಟಿದ್ದೀನಿ. ನಾನು ಇವಾಗ ತೋರಿಸ್ತಾ ಇರೋ ಗ್ಲಾಸ್ ಬಾಟಲ್ ಬಂದು 700 ml ಇದು ಸ್ಟೋರ್ ಮಾಡ್ಬೋದು. ಇದಕ್ಕೆ ಎಲ್ಲ 6 ಗ್ಲಾಸ್ಗೆ ಸೇರಿಸಿ ನಾನು 200 ರೂಪಿ ಕೊಟ್ಟಿದ್ದೀನಿ. ಯಾಕಂದರೆ ವರ್ತ್ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇವಾಗ ನಾನು ಬಟರ್ಫ್ಲೈ ಸ್ಮಾಲ್ ಮಿಕ್ಸಿನ ಜಾರ್ನ ತರಿಸಿದ್ದೀನಿ. ದೊಡ್ಡ ಜಾರ್ ಇತ್ತು, ಚಿಕ್ಕ ಜಾರ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಜಾರ್ ಕೂಡ ತರಿಸಿದ್ದೀನಿ ಸ್ಮಾಲ್ ಸೈಜ್ದು. ಆಮೇಲೆ ಬಟರ್ಫ್ಲೈ ಇದನ್ನು ಚಾಪರ್ ಕೂಡ ತರಿಸಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಒಂದು 150 ರೂಪಿ ಕೊಟ್ಟು ತೊಗೊಂಡು ಬಂದಿರೋದು ಒಂದು ಚಾಪರ್ ಇತ್ತು. ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಬಟರ್ಫ್ಲೈ ಕಂಪ್ನಿದೇ ತೊಗೊಂಡಿದ್ದೀನಿ. ಇದಕ್ಕೆ 300 ರೂಪಿ. ಸ್ಮಾಲ್ ಮಿಕ್ಸಿ ಜಾರ್ ಇದೆಯಲ್ಲ ಅದಕ್ಕೆ 500 ರೂಪಿ ಕೊಟ್ಟಿದ್ದೀನಿ. ಯಾಕಂದರೆ ಬಟರ್ಫ್ಲೈ ಕಂಪ್ನಿದು ನಾವು ಯಾವುದೇ ಐಟಮ್ ತೊಗೊಂಡ್ರು ತುಂಬ ಕಾಸ್ಟ್ ಜಾಸ್ತಿ ಇದೆ. ಇದು ಚಾಪರ್ ಏನಿದೆಯಲ್ಲ ತುಂಬಾ ಯೂಸ್ ಆಗುತ್ತೆ, ಪ್ರತಿಯೊಂದಕ್ಕೂ ಕಿಚನಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೇನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ. ಸೊ ಮಕ್ಕಳು ಸ್ಕೂಲ್ಗೆ ನಾವು ಏನಾದರೂ ಲಂಚ್ ಬಾಕ್ಸಿಗೆ ಹಾಕಬೇಕಂದ್ರೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀವಲ್ಲ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ. ಸೈಜ್ ದೊಡ್ಡದಾಗಿದ್ದರೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ಲಂಚ್ ಬಾಕ್ಸ್ನ ನೋಡೋಣ ಚೆನ್ನಾಗಿದೆ ಅಂತ ತರಿಸ್ಕೊಂಡಿದ್ದೆ. ಇದು ಪ್ಲಾಸ್ಟಿಕ್, ಸೊ ಇದು ಕ್ವಾಲಿಟಿ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ, ಸ್ಮೆಲ್ ಬರ್ತಾಯಿತ್ತು. ಪ್ಲಾಸ್ಟಿಕ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ ಅಂದರೆ ಈ ಥರ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಯಾರು ಬೈ ಮಾಡೋದಕ್ಕೆ ಹೋಗಬೇಡಿ, ಈ ಥರ ಏನು ಆನ್ಲೈನಲ್ಲಿ ಇದೆಯಲ್ಲ. ಸೊ ನಾನು ಇದನ್ನು ರಿಟರ್ನ್ ಹಾಕಬೇಕು ಅಂತ ರಿಟರ್ನ್ ಕೂಡ ಹಾಕಿದ್ದೀನಿ. ನಾನಿಲ್ಲಿ 4 ಸ್ಪೂನ್ಗಳನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡು ಬಂದಿರೋದು. ಈ 4 ಸ್ಪೂನ್ಗೂ ಸೇರಿಸಿ 100 ರೂಪಿ ಕೊಟ್ಟಿದ್ದೀನಿ. ನಾನು ಈ ಪ್ಯಾನ್ಗೆ 500 ರುಪೀಸ್ನ ಕೊಟ್ಟಿದ್ದೀನಿ. ಇಷ್ಟು ಚೆನ್ನಾಗಿದೆ ಅಲ್ಲ ಕ್ವಾಲಿಟಿ ಅಂತೂ. ಹೊರಗಡೆ ನೀವೇನಾದರೂ ಶಾಪಲ್ಲಿ ಬೈ ಮಾಡಿದರೆ ತುಂಬ ಪ್ರೈಸ್ ಜಾಸ್ತಿ ಹೇಳ್ತಾರೆ. ವೇಟ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಸ್ಬೆಂಡ್, ವೈಫ್ ಆ್ಯಂಡ್ 2 ಮಕ್ಕಳಿಗೆ ಆರಾಮಾಗಿ ನಾವು ಇದರಲ್ಲಿ ಯಾವುದೇ ಗ್ರೇವಿ ಆಗಿರ್ಬೋದು, ಯಾವುದಾದ್ರೂ ರೈಸ್ ಐಟಮ್ನ ಒಗ್ಗರಣೆ ಹಾಕೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಮೀಡಿಯಮ್ ಸೈಜಲ್ಲಿದೆ, ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು.
ನಾನು ಎಲ್ಲ ಗ್ಲಾಸ್ ಬಾಟಲ್ಗಳನ್ನ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದಕ್ಕೆಲ್ಲ ಮಸಾಲೆ ಐಟಮ್ನ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ನಾನು ಆಯಿಲ್ ಹಾಕಬೇಕು ಅಂತಂದರೆ ಅದರಲ್ಲಿರೋ ನೀರು ಹೋಗ್ತಾನೆ ಇಲ್ಲ, ಡ್ರೈ ಆಗ್ತಾನೆ ಇಲ್ಲ. ಸೊ ಇನ್ನೂ ನೀರು ಹಾಗೇ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಆಯಿಲ್ನ ಫಿಲ್ ಮಾಡಿಲ್ಲ. ನಾನು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಇದು ಕರೆಕ್ಟಾಗಿದೆ ಜಾಗ ಅಂತ ಹೇಳಿಬಿಟ್ಟು ಅಲ್ಲಿ ನಾನು ಮಸಾಲೆ ಎಲ್ಲ ಡಬ್ಬಗಳನ್ನು, ಗ್ಲಾಸ್ ಜಾರ್ಗಳನ್ನ ಅಲ್ಲಿಟ್ಟಿದ್ದೀನಿ. ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವ್ರ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಫಸ್ಟು ನಾನು ದೇವ್ರನ್ನ ಪೂಜೆ ಮಾಡಿದೆ. ಆಮೇಲೆ ಮತ್ತೆ ಕಿಚನ್ ಕೆಲಸನ ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲಿ ಏನೋ ಹ್ಯಾಂಗ್ ಮಾಡಿದ್ದೀನಲ್ಲ, ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು 70 ರೂಪಿ ಕೊಟ್ಟಿದ್ದೀನಿ. 3 ಇದೇ ಥರ ಬಂದಿದೆ. ಇದ್ರ ಮೇಲೆ ಬರ್ತಿರೋದು ಅಷ್ಟೇ ತುಂಬಾ ಇಷ್ಟ ಆಯಿತು ನನಗೆ ಥಾಟ್. ಸೊ ಹಾಗಾಗಿ ನಾನು ಇದನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಐ ಹೋಪ್ ಇದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಪೂನ್ನ ಇಲ್ಲಿ ಈ ಥರ ಹ್ಯಾಂಗ್ ಮಾಡಿದ್ದೀನಿ. ಇದೇನು ಹ್ಯಾಂಗ್ ಮಾಡಿದ್ದೀನಲ್ಲ ಇದಕ್ಕೆ ನಾನು 90 ರೂಪಿ ಕೊಟ್ಟಿದ್ದೀನಿ. ಇದಕ್ಕೆ ನಂಗಂತೂ ಇದು ತುಂಬಾ ಇಷ್ಟ ಆಯಿತು. ಎಷ್ಟು ಸ್ಪೂನ್ ಬೇಕಿದ್ರೂ ಹಾಕ್ಬೋದು, ಅಷ್ಟು ಸ್ಪೇಸ್ ಇದೆ, ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಐಕಿಯಾದಲ್ಲಿ ತೊಗೊಂಡು ಬಂದಿರುವಂಥ ಕೆಲವೊಂದಿಷ್ಟು ಪ್ಲೇಟ್ಗಳಿದ್ವು. ಅದು ಪ್ಲಾಸ್ಟಿಕ್ ಪ್ಲೇಟ್ ಇತ್ತು. ಸೊ ಅದ್ರಲ್ಲಿ ಯಾರು ಇಷ್ಟಪಟ್ಟು ತಿಂತಾ ಇರಲಿಲ್ಲ. ಸೊ ಹಾಗಾಗಿ ಅದರಿಂದನೇ ಈ ಥರ ಡೆಕೋರ್ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಸಿಂಕ್ ಮೇಲ್ಗಡೆ ಈ ಥರ ಮಾಡಿದ್ದೀನಿ. ನೋಡೋದಕ್ಕಂತೂ ಸಖತ್ ರಾಯಲ್ ಲುಕ್ ಕೊಡ್ತಾ ಇದೆ. ಅದು ನಮ್ಮ ಮನೆಯವ್ರು ಅಂತ ಇದ್ರು, ಇಲ್ಲೇ ಕುತ್ಕೊಂಡು ಡೈನಿಂಗ್ ಟೇಬಲ್ ಥರ ಇಲ್ಲೇ ಊಟ ಮಾಡಬೇಕಾ ಅಂತ ಇದ್ರು. ಸಿಂಕ್ ಮೇಲ್ಗಡೆ ಮಾಡಿದ್ದೀನಿ ಅದನ್ನು. ನಿಜ ಹೇಳ್ತಾ ಇದ್ದೀನಿ, ಇಷ್ಟು ಸಖತ್ ರಾಯಲ್ ಲುಕ್ ಕೊಡ್ತಾ ಇದೆ ಅಂದರೆ ನನ್ನ ಕಿಚನ್ನು ಮೈಂಡ್ ಬ್ಲೋಯಿಂಗ್ ಆಗಿದೆ. ಇಷ್ಟು ದಿನ ನಾನು ಹಾಕಿರುವಂಥ ಎಫರ್ಟ್ಗೆ ಇವತ್ತು ಸಾರ್ಥಕ ಆಯಿತು ಅಂತ ಹೇಳ್ಬೋದು. ನಮ್ಮ ಮನೆಯವರು ಕೂಡ ಅದೇ ಅಂತ ಇದ್ರು, ಕಿಚನ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಫೋಟೋಸ್ನ ತೊಗೊಳ್ತಾ ಇದ್ರು ಅವರಂತೂ. ಗ್ರೀನ್ ಕಲರ್ ಗ್ರಾಸ್ ಮ್ಯಾಟ್ ಜೊತೆಗೆ ವಾರ್ಮ್ ಕಲರ್ ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಕಿಚನ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನಗೆ. ಯಾಕಂದರೆ ಅದನ್ನು ನಾವು ಫೀಲ್ ಮಾಡಬೇಕು, ಆವಾಗಲೇ ಅದು ಅನುಭವ ಮಾಡಿದಾಗಲೇ ಗೊತ್ತಾಗೋದು. ಆಮೇಲೆ ನಾವು ಇದೆಲ್ಲ ಪ್ಲ್ಯಾಂಟ್ಗಳನ್ನು ಹಚ್ಚಿರೋದ್ರಿಂದ ಒಂಥರ ರಿಯಲ್ ಆಗಿರೋ ಫೀಲ್ನ ಕೊಡ್ತಾ ಇತ್ತು. ಆಮೇಲೆ ಕ್ಯಾಂಡಲ್ ಬೇರೆ ಹಚ್ಚಿದ್ನಲ್ಲ, ಕ್ಯಾಂಡಲ್ ತುಂಬಾ ಫ್ರೇಗ್ರೆನ್ಸ್ ಇರುವಂಥ ಕ್ಯಾಂಡಲ್ ಅದು. ಒಂದು ರೂಮಲ್ಲಿ ಒಂದು ಕ್ಯಾಂಡಲ್ ಹಚ್ಚಿದರೆ ತುಂಬಾ ಫ್ರೇಗ್ರೆನ್ಸ್ ಬರುತ್ತೆ ಅದು. ಆ ಥರ ಕ್ಯಾಂಡಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಿಚನ್ ಅಂತೂ. ಅಲ್ಲಿ ಇದ್ದರೆ ಮಾತ್ರ ಲೈವ್ ಆಗಿ ನೀವು ಅದನ್ನು ಫೀಲ್ ಮಾಡ್ಬೋದು. ಸಖತ್ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಆದಂಗೆ ಆಗ್ಬಿಡ್ತು. ನಾನು ಈ ಥರ ಎಲ್ಲ ಆರ್ಗನೈಸ್ ಮಾಡಿ ಒಂದು ಸಾರಿ ನೋಡಿದರೆ ಎಷ್ಟು ಮನಸ್ಸು ತುಂಬಿ ಬತ್ತು ಅಂದರೆ, ನಾನು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಸೈಲೆಂಟಾಗಿ ನಿಂತ್ಕೊಂಡು ಹಾಗೆ ನೋಡ್ತಾ ಇದ್ವಿ. ಗಾಳಿಗೆ ಇಲ್ಲೆಲ್ಲ ಏನು ಬಳ್ಳಿ ಇದೆಯಲ್ಲ ಇದೆಲ್ಲ ಹಾಕಿದ್ನೆಲ್ಲ ಇದೆಲ್ಲ ತನ್ನಷ್ಟಕ್ಕೆ ತಾನೇ ಮೂಮೆಂಟ್ ಆಗ್ತಾಯಿತ್ತು. ಸಖತ್ ಕ್ಯೂಟ್ ಆಗಿತ್ತು ಇದನ್ನೆಲ್ಲ ನೋಡೋದಕ್ಕೆ. ನನ್ನ ಪುಟಾಣಿ ಕಿಚನ್ನ ಈ ಥರ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಯಾವಾಗಲೂ ಒಂಥರ ಸಪ್ಪೆಯಾಗಿರೋ ಕಿಚನ್ಗೆ ಇವತ್ತು ಒಂಥರ ಗುಡ್ ವೈಬ್ ಬಂದಿದೆ ಅಂತ ಹೇಳ್ತೀನಿ ನಾನು. ಹೆಣ್ಮಕ್ಳ ಜೀವನ 80% ಕಿಚನಲ್ಲೇ ಇರುತ್ತೆ. ಸೊ ಸಾಧ್ಯ ಆದಷ್ಟು ಕಿಚನ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಇಟ್ಕೊತೀವಿ ಅಷ್ಟು ನಮಗೆ ಇಂಟ್ರೆಸ್ಟ್ ಇರುತ್ತೆ ಅಡುಗೆ ಮಾಡೋದಕ್ಕೆ. ಆಮೇಲೆ ಮೂಡ್ ಯಾವಾಗಲೂ ನಮಗೆ ಒಂಥರ ಫ್ರೆಶ್ ಆಗಿರುತ್ತೆ. ನಾನು ಇದಕ್ಕಿಂತ ಮುಂಚೆ 2 ಟೈಮ್ ನಾನು ಕಿಚನ್ ಮೇಕ್ ಓವರ್ ಮಾಡಿದ್ದೀನಿ. ಬಟ್ ಇಷ್ಟು ಡೀಟೇಲ್ಡಾಗಿ ಮಾಡಿರಲಿಲ್ಲ. ಎಟ್ ದ ಫಸ್ಟ್ ಟೈಮ್ ಇಷ್ಟು ಡೀಟೇಲ್ ಆಗಿ ಮಾಡಿರೋದು. ನೀವು ಯಾರಾದರೂ ಕಿಚನ್ ಮೇಕ್ ಓವರ್ ಮಾಡ್ಕೋಬೇಕು ಅಂತ ಇದ್ದರೆ ದಯಮಾಡಿ ಮಾಡ್ಕೊಳ್ಳಿ, ಆದರೆ ಮುಂಚೆನೇ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ. ಇನ್ಮೇಲಿಂದ ಪ್ರತಿದಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.